ಅತ್ಯಾಚಾರ, ತನ್ನ ತಾಯಿಯ ವಯಸ್ಸಿನ ಮನೆ ಕೆಲಸದವಳ ಜೊತೆಯಲ್ಲಿ ಅಸಭ್ಯವಾಗಿ ನಡ್ಕೊಳ್ಳೋದಲ್ಲದೆ ಆಕೆಯ ಜೀವನವೇ ಹಾಳಾಗಿದೆ. ಎಲ್ಲೂ ಕೆಲಸಕ್ಕೆ ಹೋಗೋದಕ್ಕಾಗ್ತಾ ಇಲ್ಲ, ಎಲ್ಲೂ ಮುಖ ತೋರಿಸೋದಕ್ಕಾಗ್ತಾ ಇಲ್ಲ. ವಿಡಿಯೋಗಳು ಹೊರಬಂದ ನಂತರದಲ್ಲಿ ಆಕೆ ಆತ್ಮಹತ್ಯೆಗೂ ಕೂಡ ಪ್ರಯತ್ನವನ್ನ ಪಡ್ತಾಳೆ ಅಂತಂದ್ರೆ ಮತ್ತೊಂದು ಜೀವವನ್ನ ತೆಗೆದು ಬದುಕುವಂತಹ ಹಕ್ಕು ಯಾವ ಕಾನೂನು, ಯಾವ ನೆಲವೂ ಕೂಡ ಕೊಟ್ಟಿಲ್ಲ. ಸಂತ್ರಸ್ತೆಗೆ 7 ಲಕ್ಷದ ಪರಿಹಾರವನ್ನ ನೀಡೋದಕ್ಕೆ ಈಗ ಆದೇಶವನ್ನ ಕೊಟ್ಟಿದ್ದಾರೆ ನ್ಯಾಯಮೂರ್ತಿಗಳು. ಇವತ್ತಿನಿಂದಲೇ ಜೈಲು ಶಿಕ್ಷೆ ಆರಂಭ ಆಗತ್ತೆ. ಪ್ರಜ್ವಲ್ ರೇವಣ್ಣಗೆ ಇವತ್ತಿನಿಂದಲೇ ಜೈಲು ಶಿಕ್ಷೆ ಆರಂಭ ಆಗತ್ತೆ. ಸೀದಾ ಪರಪನಗರ ಕರ್ಕೊಂಡ್ಬರ್ತಾರ ಗೊತ್ತಿಲ್ಲ, ಇನ್ನು ಸಪರೇಟ್ ಪಡ್ಕೊಳ್ಬೇಕು. ಒಟ್ಟಿನಲ್ಲಿ ಜೈಲು ಶಿಕ್ಷೆ ಈ ಕ್ಷಣದಿಂದಲೇ ಹಳೆಯ ಜೈಲು ಶಿಕ್ಷೆ ಮೈನಸ್ ಆಗಲ್ಲ. ಇವತ್ತಿನಿಂದ ಆರಂಭ ಆಗತ್ತೆ. ಇಷ್ಟು ದಿನ ಆತ ಆರೋಪಿಯಾಗಿ ವಿಚಾರಣಾಧೀನ ಖೈದಿಯಾಗಿ ಏನು ಜೈಲಲ್ಲಿ ಇದ್ರು ಅದು ಕೌಂಟ್ ಆಗಲ್ಲ. ಜಡ್ಜ್ ಆ ರೀತಿನಲ್ಲಿ ಶಿಕ್ಷೆಯನ್ನ ಪ್ರಕಟ ಮಾಡಿರ್ತಕ್ಕಂಥದ್ದು. ಹಳೆಯ ಜೈಲು ಶಿಕ್ಷೆ ಮೈನಸ್ ಆಗಲ್ಲ. ಇವತ್ತಿನಿಂದ ಜೀವಾವಧಿ ಶಿಕ್ಷೆ ಪ್ರಕಟ. ಇವತ್ತಿನಿಂದ ಕೌಂಟ್ ಆಗುತ್ತೆ ಪ್ರಜ್ವಲ್ಗೆ ಜೀವಾವಧಿ ಶಿಕ್ಷೆ. ನಿಜವಾದ ಶಿಕ್ಷೆ ಇದು. ನೋಡಿ ಎಂಥ ಶಿಕ್ಷೆ ಮಾಡಿದ್ದನ್ನ ಮಾರಾಯ ಅಂತ ಈಗಾಗಲೇ ಹೇಳಿದಾಗೆ, ಕೆಟ್ಟ ಕೆಲಸ ಮಾಡಿದ್ರೆ ಕೆಟ್ಟ ಪ್ರತಿಫಲ ಇರುತ್ತೆ ಅದಕ್ಕೆ ಅನ್ನೋದಕ್ಕೆ ಖಂಡಿತವಾಗ್ಲೂ ಈ ಒಂದು ಶಿಕ್ಷೆಯ ಉದಾಹರಣೆ ಅಂತ ಅನ್ಸುತ್ತೆ. ಇವತ್ತಿನಿಂದ ಎಂಥ ದೊಡ್ಡ ಪ್ರಭಾವಿ ಇರಬಹುದು, ಎಷ್ಟೇ ದುಡ್ಡಿರಬಹುದು, ಸಂಸದ ಮಾಜಿ ಸಂಸದ ಆಗಿರಬಹುದು, ಏನೇ ಇದ್ರೂ ಕೂಡ ಕೋರ್ಟ್ ತಲೆ ಕೆಡಿಸಿಕೊಳ್ಳೋದಿಲ್ಲ. ಕೋರ್ಟ್ ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ ಮಾತ್ರ ತೀರ್ಪನ್ನು ಕೊಡುತ್ತೆ ಅನ್ನೋದಕ್ಕೆ ಈ ಪ್ರಕರಣ ಜ್ವಲಂತ ಉದಾಹರಣೆ. ಇವತ್ತಿನಿಂದ ಪ್ರಜ್ವಲ್ ರೇವಣ್ಣ ಅವರಿಗೆ ಶಿಕ್ಷೆಯ ಆರಂಭ ಆಗುತ್ತೆ. ಇವತ್ತೇ ಜೈಲಿಗೆ ಹೋಗಬೇಕಾಗತ್ತೆ. ಈಗ ಹೇಗಿದ್ದಾರೋ ಹಾಗೆ ಸೀದಾ ಅವರು ಜೈಲಿಗೆ ಹೋಗಬೇಕಾಗತ್ತೆ. ಮೊದಲು ಒಂದಷ್ಟು ಕಾನೂನು ಪ್ರಕ್ರಿಯೆಗಳಿರುತ್ತೆ. ಆ ಪ್ರಕ್ರಿಯೆಗಳ ನಂತರದಲ್ಲಿ ಸೀದಾ ಜೈಲಿಗೆ ಕರ್ಕೊಂಡು ಹೋಗ್ತಾರೆ. ಇವತ್ತಿನಿಂದಲೇ ಕೌಂಟ್ ಆಗುತ್ತೆ. ಐಪಿಸಿ 376 ಕ್ಲಾಸ್ 2N ಪ್ರಕಾರ ಜೀವನ ಪರ್ಯಂತ ಸೆರೆವಾಸ. ಐಪಿಸಿ ಸೆಕ್ಷನ್ 376 ಸಬ್ ಕ್ಲಾಸ್ 2 ಪ್ರಕಾರವೂ ಕೂಡ ಜೀವನ ಪರ್ಯಂತ ಸೆರೆವಾಸ. ಜೀವನ ಪರ್ಯಂತ ಅಂದ್ರೆ ಜೀವ ಇರೋವರೆಗೂ ಕೂಡ ಆತ ಸೆರೆಮನೆಯಲ್ಲೇ ಕಳಿಬೇಕು. ಹೊರಗೆ ಬರುವಂತ ಯಾವ ಅರ್ಹತೆಯೂ ಕೂಡ ಆತನಿಗೆ ಇಲ್ಲ ಅನ್ನುವಂಥದ್ದನ್ನ ಘನ ನ್ಯಾಯಾಲಯ ಒತ್ತಿ ಹೇಳಿ. ಜೀವನ ಪರ್ಯಂತ ಆತ ಬದುಕಿದ್ದೇ ಆದಲ್ಲಿ ಆತ ಆ ಶಿಕ್ಷೆಯನ್ನ ಅನುಭವಿಸಬೇಕು. ಎಷ್ಟೊಂದು ಮಹಿಳೆಯರು ಕಂಪ್ಲೇಂಟ್ ಕೊಟ್ಟಿದ್ದು 4 ಆದ್ರೆ ಎಷ್ಟೊಂದು ಮಹಿಳೆಯರು ಕಣ್ಣೀರು ಹಾಕಿದ್ರು. ಅನೇಕರು ಹೊರಗೆ ಬಂದು ಹೇಳ್ಕೊಳ್ಳೋದಕ್ಕೂ ಆಗದೇ ಇರುವಂತಹ ಪರಿಸ್ಥಿತಿಯನ್ನ ಕೂಡ ಎದುರಿಸಿದ್ರು. ಇದೆಲ್ಲವೂ ಕೂಡ ನಡೆದಿತ್ತು. ಆದ್ರೆ ಸಂತ್ರಸ್ತೆ ನೀಡಿದಂತಹ ದೂರಿನ ಆಧಾರದ ಮೇಲೆ ಈಗ ಕೇಸ್ ದಾಖಲಾದ ನಂತರದಲ್ಲಿ ತೀರ್ಪು ಪ್ರಕಟ ಆಗಿದೆ. ಜೀವನ ಪರ್ಯಂತ ಶಿಕ್ಷೆ ಜೊತೆಯಲ್ಲಿ ಆಕೆಗೆ 7 ಲಕ್ಷ ರೂಪಾಯಿ ಪರಿಹಾರವನ್ನ ಕೂಡ ಕೊಡಬೇಕು ಅನ್ನುವಂತ ಆದೇಶವನ್ನ ಕೂಡ ಈಗ ನ್ಯಾಯಮೂರ್ತಿಗಳು ಕೊಟ್ಟಿದ್ದಾರೆ. ಜೀವನ ಪರ್ಯಂತ ಸೆರೆವಾಸವನ್ನೇ ಅನುಭವಿಸಬೇಕು, ಯಾವುದೇ ಕಾರಣಕ್ಕೂ ಕೂಡ ಹೊರಗೆ ಬರಬಾರದು ಅನ್ನುವಂತ ಗರಿಷ್ಠ ಪ್ರಮಾಣದ ಶಿಕ್ಷೆ. ಇಲ್ಲಿ ಎಸ್ಪಿಪಿ ಕೂಡ ಅದೇ ವಾದವನ್ನ ಮಂಡನೆ ಮಾಡಿದ್ರು. ಆತನ ಮೇಲೆ ಇರುವಂತಹ ಅಪರಾಧ ಕೃತ್ಯಗಳು ಒಂದೆರಡಲ್ಲ, ಪ್ರತಿಯೊಂದನ್ನು ಪರಿಗಣನೆಗೆ ತೆಗೆದುಕೊಂಡು ಆತನಿಗೆ ಗರಿಷ್ಠ ಪ್ರಮಾಣದ ಶಿಕ್ಷೆ ಆಗಬೇಕು. ಮತ್ಯಾರೂ ಕೂಡ ಈ ರೀತಿ ಮಾಡುವಂತ ಯೋಚನೆಯನ್ನು ಕೂಡ ಮಾಡಬಾರದು ಅನ್ನುವಂತ ನಿಟ್ಟಿನಲ್ಲಿ ಗರಿಷ್ಠ ಪ್ರಮಾಣದ ಶಿಕ್ಷೆ ಆಗಬೇಕು ಅನ್ನುವಂಥದ್ದು ಆಗ್ರಹ ಆಗಿತ್ತು. ಅದೇ ರೀತಿಯಲ್ಲಿ ಗರಿಷ್ಠ ಪ್ರಮಾಣದ ಶಿಕ್ಷೆ ಆಗಿದೆ, ಜೀವಾವಧಿ ಶಿಕ್ಷೆ. ಇದಕ್ಕಿಂತ ಇನ್ನೇನ್ ಬೇಕು? ಹೊರಗಡೆ ಬರೋದಕ್ಕಾಗೋದಿಲ್ಲ. ಇತರ ಅತ್ಯಾಚಾರ, ತನ್ನ ತಾಯಿಯ ವಯಸ್ಸಿನ ಮನೆ ಕೆಲಸದವಳ ಜೊತೆಯಲ್ಲಿ ಅಸಭ್ಯವಾಗಿ ನಡ್ಕೊಳ್ಳೋದಲ್ಲದೆ ಆಕೆಯ ಜೀವನವೇ ಹಾಳಾಗಿದೆ. ಎಲ್ಲೂ ಕೆಲಸಕ್ಕೆ ಹೋಗೋದಕ್ಕಾಗ್ತಾ ಇಲ್ಲ, ಎಲ್ಲೂ ಮುಖ ತೋರಿಸೋದಕ್ಕಾಗ್ತಾ ಇಲ್ಲ. ವಿಡಿಯೋಗಳು ಹೊರಬಂದ ನಂತರದಲ್ಲಿ ಆಕೆ ಆತ್ಮಹತ್ಯೆಗೂ ಕೂಡ ಪ್ರಯತ್ನವನ್ನ ಪಡ್ತಾಳೆ ಅಂತಂದ್ರೆ ಮತ್ತೊಂದು ಜೀವವನ್ನ ತೆಗೆದು ಬದುಕುವಂತಹ ಹಕ್ಕು ಯಾವ ಕಾನೂನು, ಯಾವ ನೆಲವೂ ಕೂಡ ಕೊಟ್ಟಿಲ್ಲ. ಸಂತ್ರಸ್ತೆಗೆ 7 ಲಕ್ಷದ ಪರಿಹಾರವನ್ನ ನೀಡೋದಕ್ಕೆ ಈಗ ಆದೇಶವನ್ನ ಕೊಟ್ಟಿದ್ದಾರೆ ನ್ಯಾಯಮೂರ್ತಿಗಳು. ಇವತ್ತಿನಿಂದಲೇ ಜೈಲು ಶಿಕ್ಷೆ ಆರಂಭ ಆಗತ್ತೆ. ಪ್ರಜ್ವಲ್ ರೇವಣ್ಣಗೆ ಇವತ್ತಿನಿಂದಲೇ ಜೈಲು ಶಿಕ್ಷೆ ಆರಂಭ ಆಗತ್ತೆ. ಸೀದಾ ಪರಪನಗರ ಕರ್ಕೊಂಡ್ಬರ್ತಾರ ಗೊತ್ತಿಲ್ಲ, ಇನ್ನು ಸಪರೇಟ್ ಪಡ್ಕೊಳ್ಬೇಕು. ಒಟ್ಟಿನಲ್ಲಿ ಜೈಲು ಶಿಕ್ಷೆ ಈ ಕ್ಷಣದಿಂದಲೇ ಹಳೆಯ ಜೈಲು ಶಿಕ್ಷೆ ಮೈನಸ್ ಆಗಲ್ಲ. ಇವತ್ತಿನಿಂದ ಆರಂಭ ಆಗತ್ತೆ. ಇಷ್ಟು ದಿನ ಆತ ಆರೋಪಿಯಾಗಿ ವಿಚಾರಣಾಧೀನ ಖೈದಿಯಾಗಿ ಏನು ಜೈಲಲ್ಲಿ ಇದ್ರು ಅದು ಕೌಂಟ್ ಆಗಲ್ಲ. ಜಡ್ಜ್ ಆ ರೀತಿನಲ್ಲಿ ಶಿಕ್ಷೆಯನ್ನ ಪ್ರಕಟ ಮಾಡಿರ್ತಕ್ಕಂಥದ್ದು. ಹಳೆಯ
ನಿಜವಾದ ಶಿಕ್ಷೆ ಇದು. ನೋಡಿ ಎಂಥ ಶಿಕ್ಷೆ ಮಾಡಿದ್ದನ್ನ ಮಾರಾಯ ಅಂತ ಈಗಾಗಲೇ ಹೇಳಿದಾಗೆ, ಕೆಟ್ಟ ಕೆಲಸ ಮಾಡಿದ್ರೆ ಕೆಟ್ಟ ಪ್ರತಿಫಲ ಇರುತ್ತೆ ಅದಕ್ಕೆ ಅನ್ನೋದಕ್ಕೆ ಖಂಡಿತವಾಗ್ಲೂ ಈ ಒಂದು ಶಿಕ್ಷೆಯ ಉದಾಹರಣೆ ಅಂತ ಅನ್ಸುತ್ತೆ. ಇವತ್ತಿನಿಂದ ಎಂಥ ದೊಡ್ಡ ಪ್ರಭಾವಿ ಇರಬಹುದು, ಎಷ್ಟೇ ದುಡ್ಡಿರಬಹುದು, ಸಂಸದ, ಮಾಜಿ ಸಂಸದ ಆಗಿರಬಹುದು, ಏನೇ ಇದ್ರೂ ಕೂಡ ಕೋರ್ಟ್ ತಲೆ ಕೆಡಿಸಿಕೊಳ್ಳೋದಿಲ್ಲ. ಕೋರ್ಟ್ ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ ಮಾತ್ರ ತೀರ್ಪನ್ನು ಕೊಡುತ್ತೆ ಅನ್ನೋದಕ್ಕೆ ಈ ಪ್ರಕರಣ ಜ್ವಲಂತ ಉದಾಹರಣೆ. ಇವತ್ತಿನಿಂದ ಪ್ರಜ್ವಲ್ ರೇವಣ್ಣ ಅವರಿಗೆ ಶಿಕ್ಷೆಯ ಆರಂಭ ಆಗುತ್ತೆ. ಇವತ್ತೇ ಜೈಲಿಗೆ ಹೋಗಬೇಕಾಗತ್ತೆ. ಈಗ ಹೇಗಿದ್ದಾರೋ ಹಾಗೆ ಸೀದಾ ಅವರು ಜೈಲಿಗೆ ಹೋಗಬೇಕಾಗತ್ತೆ. ಮೊದಲು ಒಂದಷ್ಟು ಕಾನೂನು ಪ್ರಕ್ರಿಯೆಗಳಿರುತ್ತೆ. ಆ ಪ್ರಕ್ರಿಯೆಗಳ ನಂತರದಲ್ಲಿ ಸೀದಾ ಜೈಲಿಗೆ ಕರ್ಕೊಂಡು ಹೋಗ್ತಾರೆ. ಇವತ್ತಿನಿಂದಲೇ ಕೌಂಟ್ ಆಗುತ್ತೆ. ಐಪಿಸಿ 376 ಸಬ್ ಕ್ಲಾಸ್ 2N ಪ್ರಕಾರ ಜೀವನ ಪರ್ಯಂತ ಸೆರೆವಾಸ. ಐಪಿಸಿ ಸೆಕ್ಷನ್ 376 ಸಬ್ ಕ್ಲಾಸ್ 2 ಪ್ರಕಾರವೂ ಕೂಡ ಜೀವನ ಪರ್ಯಂತ ಸೆರೆವಾಸ. ಜೀವನ ಪರ್ಯಂತ ಅಂದ್ರೆ ಜೀವ ಇರೋವರೆಗೂ ಕೂಡ ಆತ ಸೆರೆಮನೆಯಲ್ಲೇ ಕಳಿಬೇಕು. ಹೊರಗೆ ಬರುವಂತ ಯಾವ ಅರ್ಹತೆಯೂ ಕೂಡ ಆತನಿಗೆ ಇಲ್ಲ ಅನ್ನುವಂಥದ್ದನ್ನ ಘನ ನ್ಯಾಯಾಲಯ ಒತ್ತಿ ಹೇಳಿ. ಜೀವನ ಪರ್ಯಂತ ಆತ ಬದುಕಿದ್ದೇ ಆದಲ್ಲಿ ಆತ ಆ ಶಿಕ್ಷೆಯನ್ನ ಅನುಭವಿಸಬೇಕು. ಎಷ್ಟೊಂದು ಮಹಿಳೆಯರು ಕಂಪ್ಲೇಂಟ್ ಕೊಟ್ಟಿದ್ದು 4 ಆದ್ರೆ ಎಷ್ಟೊಂದು ಮಹಿಳೆಯರು ಕಣ್ಣೀರು ಹಾಕಿದ್ರು. ಅನೇಕರು ಹೊರಗೆ ಬಂದು ಹೇಳ್ಕೊಳ್ಳೋದಕ್ಕೂ ಆಗದೇ ಇರುವಂತಹ ಪರಿಸ್ಥಿತಿಯನ್ನ ಕೂಡ ಎದುರಿಸಿದ್ರು. ಇದೆಲ್ಲವೂ ಕೂಡ ನಡೆದಿತ್ತು. ಆದ್ರೆ ಸಂತ್ರಸ್ತೆ ನೀಡಿದಂತಹ ದೂರಿನ ಆಧಾರದ ಮೇಲೆ ಈಗ ಕೇಸ್ ದಾಖಲಾದ ನಂತರದಲ್ಲಿ ತೀರ್ಪು ಪ್ರಕಟ ಆಗಿದೆ. ಜೀವನ ಪರ್ಯಂತ ಶಿಕ್ಷೆ ಜೊತೆಯಲ್ಲಿ ಆಕೆಗೆ 7 ಲಕ್ಷ ರೂಪಾಯಿ ಪರಿಹಾರವನ್ನ ಕೂಡ ಕೊಡಬೇಕು ಅನ್ನುವಂತ ಆದೇಶವನ್ನ ಕೂಡ ಈಗ ನ್ಯಾಯಮೂರ್ತಿಗಳು ಕೊಟ್ಟಿದ್ದಾರೆ. ಜೀವನ ಪರ್ಯಂತ ಸೆರೆವಾಸವನ್ನೇ ಅನುಭವಿಸಬೇಕು, ಯಾವುದೇ ಕಾರಣಕ್ಕೂ ಕೂಡ ಹೊರಗೆ ಬರಬಾರದು ಅನ್ನುವಂತ ಗರಿಷ್ಠ ಪ್ರಮಾಣದ ಶಿಕ್ಷೆ. ಇಲ್ಲಿ ಎಸ್ಪಿಪಿ ಕೂಡ ಅದೇ ವಾದವನ್ನ ಮಂಡನೆ ಮಾಡಿದ್ರು. ಆತನ ಮೇಲೆ ಇರುವಂತಹ ಅಪರಾಧ ಕೃತ್ಯಗಳು ಒಂದೆರಡಲ್ಲ, ಪ್ರತಿಯೊಂದನ್ನು ಪರಿಗಣನೆಗೆ ತೆಗೆದುಕೊಂಡು ಆತನಿಗೆ ಗರಿಷ್ಠ ಪ್ರಮಾಣದ ಶಿಕ್ಷೆ ಆಗಬೇಕು. ಮತ್ಯಾರೂ ಕೂಡ ಈ ರೀತಿ ಮಾಡುವಂತ ಯೋಚನೆಯನ್ನು ಕೂಡ ಮಾಡಬಾರದು ಅನ್ನುವಂತ ನಿಟ್ಟಿನಲ್ಲಿ ಗರಿಷ್ಠ ಪ್ರಮಾಣದ ಶಿಕ್ಷೆ ಆಗಬೇಕು ಅನ್ನುವಂಥದ್ದು ಆಗ್ರಹ ಆಗಿತ್ತು. ಅದೇ ರೀತಿಯಲ್ಲಿ ಗರಿಷ್ಠ ಪ್ರಮಾಣದ ಶಿಕ್ಷೆ ಆಗಿದೆ, ಜೀವಾವಧಿ ಶಿಕ್ಷೆ. ಇದಕ್ಕಿಂತ ಇನ್ನೇನ್ ಬೇಕು? ಹೊರಗಡೆ ಬರೋದಕ್ಕಾಗೋದಿಲ್ಲ. ಅತ್ಯಾಚಾರ, ತನ್ನ ತಾಯಿಯ ವಯಸ್ಸಿನ ಮನೆ ಕೆಲಸದವಳ ಜೊತೆಯಲ್ಲಿ ಅಸಭ್ಯವಾಗಿ ನಡ್ಕೊಳ್ಳೋದಲ್ಲದೆ ಆಕೆಯ ಜೀವನವೇ ಹಾಳಾಗಿದೆ. ಎಲ್ಲೂ ಕೆಲಸಕ್ಕೆ ಹೋಗೋದಕ್ಕಾಗ್ತಾ ಇಲ್ಲ, ಎಲ್ಲೂ ಮುಖ ತೋರಿಸೋದಕ್ಕಾಗ್ತಾ ಇಲ್ಲ. ವಿಡಿಯೋಗಳು ಹೊರಬಂದ ನಂತರದಲ್ಲಿ ಆಕೆ ಆತ್ಮಹತ್ಯೆಗೂ ಕೂಡ ಪ್ರಯತ್ನವನ್ನ ಪಡ್ತಾಳೆ ಅಂತಂದ್ರೆ ಮತ್ತೊಂದು ಜೀವವನ್ನ ತೆಗೆದು ಬದುಕುವಂತಹ ಹಕ್ಕು ಯಾವ ಕಾನೂನು, ಯಾವ ನೆಲವೂ ಕೂಡ ಕೊಟ್ಟಿಲ್ಲ. ಸಂತ್ರಸ್ತೆಗೆ 7 ಲಕ್ಷದ ಪರಿಹಾರವನ್ನ ನೀಡೋದಕ್ಕೆ ಈಗ ಆದೇಶವನ್ನ ಕೊಟ್ಟಿದ್ದಾರೆ ನ್ಯಾಯಮೂರ್ತಿಗಳು. ಇವತ್ತಿನಿಂದಲೇ ಜೈಲು ಶಿಕ್ಷೆ ಆರಂಭ ಆಗುತ್ತೆ. ಪ್ರಜ್ವಲ್ ರೇವಣ್ಣಗೆ ಇವತ್ತಿನಿಂದಲೇ ಜೈಲು ಶಿಕ್ಷೆ ಆರಂಭ ಆಗುತ್ತೆ. ಸೀದಾ ಪರಪನಗರ ಕರ್ಕೊಂಡ್ಬರ್ತಾರ ಗೊತ್ತಿಲ್ಲ, ಇನ್ನು ಸಪರೇಟ್ ಪಡ್ಕೊಳ್ಬೇಕು. ಒಟ್ಟಿನಲ್ಲಿ ಜೈಲು ಶಿಕ್ಷೆ ಈ ಕ್ಷಣದಿಂದಲೇ ಹಳೆಯ ಜೈಲು ಶಿಕ್ಷೆ ಮೈನಸ್ ಆಗಲ್ಲ. ಇವತ್ತಿನಿಂದ ಆರಂಭ ಆಗುತ್ತೆ. ಇಷ್ಟು ದಿನ ಆತ ಆರೋಪಿಯಾಗಿ ವಿಚಾರಣಾಧೀನ ಖೈದಿಯಾಗಿ ಏನು ಜೈಲಲ್ಲಿ ಇದ್ರು ಅದು ಕೌಂಟ್ ಆಗಲ್ಲ. ಜಡ್ಜ್ ಆ ರೀತಿಯಲ್ಲಿ ಶಿಕ್ಷೆಯನ್ನ ಪ್ರಕಟ ಮಾಡಿರ್ತಕ್ಕಂಥದ್ದು. ಹಳೆಯ ಜೈಲು ಶಿಕ್ಷೆ ಮೈನಸ್ ಆಗಲ್ಲ. ಇವತ್ತಿನಿಂದ ಜೀವಾವಧಿ ಶಿಕ್ಷೆ ಪ್ರಕಟ. ಇವತ್ತಿನಿಂದ ಕೌಂಟ್ ಆಗುತ್ತೆ ಪ್ರಜ್ವಲ್ಗೆ ಜೀವಾವಧಿ ಶಿಕ್ಷೆ. ನಿಜವಾದ ಶಿಕ್ಷೆ ಇದು. ನೋಡಿ ಎಂಥ ಶಿಕ್ಷೆ ಮಾಡಿದ್ದನ್ನ ಮಾರಾಯ ಅಂತ ಈಗಾಗಲೇ ಹೇಳಿದಾಗೆ, ಕೆಟ್ಟ ಕೆಲಸ ಮಾಡಿದ್ರೆ ಕೆಟ್ಟ ಪ್ರತಿಫಲ ಇರುತ್ತೆ ಅದಕ್ಕೆ ಅನ್ನೋದಕ್ಕೆ ಖಂಡಿತವಾಗ್ಲೂ ಈ ಒಂದು ಶಿಕ್ಷೆಯ ಉದಾಹರಣೆ ಅಂತ ಅನ್ಸುತ್ತೆ. ಇವತ್ತಿನಿಂದ ಎಂಥ ದೊಡ್ಡ ಪ್ರಭಾವಿ ಇರಬಹುದು, ಎಷ್ಟೇ ದುಡ್ಡಿರಬಹುದು, ಸಂಸದ, ಮಾಜಿ ಸಂಸದ ಆಗಿರಬಹುದು,